ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಚೆನ್ನಾಗಿದ್ದೀರಾ? ಓಕೆ, ಇವತ್ತಿನ ತರಗತಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ಪೈಥಾಗೋರಸ್ ಪ್ರಮೇಯನ ಅಭ್ಯಾಸ ಮಾಡಿದ್ವಿ. ಎಸ್, ಪೈಥಾಗೋರಸ್ ಪ್ರಮೇಯವನ್ನು ಅಭ್ಯಾಸ ಮಾಡಿ ಅದರ ವ್ಯಾಖ್ಯವನ್ನು ನಾವು ತಿಳ್ಕೊಂಡು ಅದರಿಂದ ನಾವು ಅದರ ಸಾಧನೆಯನ್ನು ಮಾಡಿ, ಎಸ್ ಭಾರಿ ಸ್ಟ್ಯಾಂಡರ್ಡ್ ಸಾಧನೆ ಮಾಡಿವಿ. ಫಿಕ್ಸ್ಡ್ ಎಕ್ಸಾಮಿನೇಷನ್ ಬರ್ತದಂತ ನಾವು ಅಭ್ಯಾಸ ಮಾಡಿದ್ವಿ. ಎಸ್ ರೈಟ್. ಹಾಗಾದರೆ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಇಂಪಾರ್ಟೆಂಟ್ ಲೆಕ್ಕಗಳನ್ನು ನಾವು ಬಿಡಿಸೋಣ. ರೈಟ್. ಈಗ ನೋಡ್ರಪ್ಪ, ಪೈಥಾಗೋರಸ್ ಪ್ರಮೇಯ ಯಾವಾಗಲೂ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತ ಹೇಳಿದ್ವಿ. ಈಗ ಒಂದು ವಿಚಾರ, ಇಲ್ಲೊಂದು ತ್ರಿಭುಜ, ಈ ತ್ರಿಭುಜ ಎ ಬಿ ಸಿ ಇದಪ್ಪ, ಎ ಬಿ ಸಿ ಲಂಬಕೋನ ತ್ರಿಭುಜ. ನೋಡ್ರಿ, ಇದರಲ್ಲಿ ವಿಕರ್ಣ ಯಾವುದು? ಎಸ್, ಎ ಸಿ ವಿಕರಣ. ಯಾಕೆ ಎ ಸಿ ವಿಕರಣ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತದು. ಏನಪ್ಪ ಅಂದ್ರೆ ಲಂಬಕೋನದ ಅಭಿಮುಖವಾಗಿರುವಂಥ ಭಾವ ಆಗಿರ್ತದಪ್ಪ ಅಂದರೆ ಅದು ವಿಕರ್ಣ ಆಗಿರ್ತದೆ. ರೈಟ್. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಂಬರ್. ಏನಪ್ಪ ಅಂದ್ರೆ ಎ ಬಿ ಇಸ್ ಈಕ್ವಲ್ಸ್ 4 ಸೆಂಟಿಮೀಟರ್ ಅಂತ ಕೊಟ್ಟು, ಬಿ ಸಿ ಇಸ್ ಈಕ್ವಲ್ಸ್ 3 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಎ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ ಕ್ವಶನ್ ಕೊಡ್ತಾರೆ. ನ್ಯೂ ಟೈಪ್ಸ್ ಬರ್ಬೋದು, 1 ಮಾರ್ಕ್ಸಿನ ಕ್ವಶನ್ ಬರ್ಬೋದು. ಅವ ನಾವು ಎ ಸಿ ಬೆಲೆ ಕಂಡುಹಿಡಿಯುವುದು ಹೇಗೆ? ವೆರಿ ಸಿಂಪಲ್. ಎ ಸಿ ಬೆಲೆ ಕಂಡುಹಿಡಿಯೋದು ಹೇಗಪ್ಪ ಅಂದರೆ ಮೊದಲು ನಾವು ಏನು ಗೊತ್ತಿರ್ಬೇಕಂದ್ರೆ ಪೈಥಾಗೋರಸ್ ಪ್ರಮೇಯದ ಬಗ್ಗೆ ಐಡಿಯಾ ಇರಬೇಕು. ಅದರ ಸೂತ್ರವನ್ನು ಬರ್ಕೋಬೇಕು. ಹೆಂಗಂದ್ರೆ ಏನು ಬರ್ಕೋತೀರಿ? ಪೈಥಾಗೋರಸ್ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ನಮ್ಗೇನದ ಆಲ್ರೆಡಿ ಗೊತ್ತದ. ಅದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಮುಂದೆ ಬಿಡಿಸ್ತೀವಿ. ರೈಟ್, ಹೌದಲ್ಲ? ಹಾಗಾದ್ರೆ ನಾನು ಸೂತ್ರ ಬರಿತೀನಿ. ನೋಡ್ರಿ, ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಹೇಳ್ರಿ, ಎಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದು ಪೈಥಾಗೋರಸ್ ಪ್ರಮೇಯದ ಸೂತ್ರ ಮತ್ತು ವ್ಯಾಖ್ಯಾ ರೂಪದಲ್ಲಿ ನಾವು ಸೂತ್ರವನ್ನು ರೆಡಿ ಮಾಡೀವಿ. ಓಕೆ, ಹಾಗಾದರೆ ಈಗ ಕೊಟ್ಟಿರುವ ಬೆಲೆಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ಯಾವಾಗ ಕಂಡುಹಿಡಬೇಕು? ಎ ಸಿಯ ಬೆಲೆಯನ್ನು ಕಂಡುಹಿಡಬೇಕು. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಎ ಬಿ ಬೆಲೆ ಹೇಳಿ ನೋಡೋಣ ಎಷ್ಟಿದೆ? 4 ಇದೆ. ಎಸ್, 4 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಬೆಲೆ ಹೇಳಿ ನೋಡೋಣ. ಯಾರು ಹೇಳ್ತೀರಿ? ಎಸ್, ಬಿ ಸಿ ಬೆಲೆ ಎಷ್ಟಿದೆ? 3 ಹೋಲ್ ಸ್ಕ್ವೇರ್. ಐ ರೈಟ್. ಹಾಗಾದ್ರೆ 4 ವರ್ಗ ಮಾಡ್ರಿಪ್ಪ, 16 ಪ್ಲಸ್ 3 ವರ್ಗ ಮಾಡ್ರಿ, 9, 2 ಕೂಡಿಸಿದ್ರೆ 25. ನೋಡ್ರಿ ವಿದ್ಯಾರ್ಥಿಗಳೇ, ನಾವು ಏನೇನು ಮಾಡ್ತಾ ಇದ್ದೀವಿ ಸ್ಪಷ್ಟವಾಗಿ ನೋಡ್ರಿ. ಫಸ್ಟು ಎದರ ಬೆಲೆಯನ್ನು ಕಂಡು ಹಿಡಿಬೇಕಂತ ಹೇಳಿದ್ದಾರೆ ಆ ಬೆಲೆಗಳನ್ನು ಫಸ್ಟ್ ನೋಡ್ರಿ. ಯಾವ ಬೆಲೆಗಳನ್ನು ಕೊಟ್ಟಿರ್ತಾರೆ ಅದನ್ನು ನೋಡ್ರಿ. ಯಾಕಪ್ಪ ಅಂದರೆ ಕೊಟ್ಟಿರೋ ಬೆಲೆಗಳು ಮೇನ್ ಇಂಪಾರ್ಟೆಂಟ್. ಅವುಗಳ ಆಧಾರಗಳ ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಇದನ್ನು ಬಿಡಿಸ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಎ ಬಿ ಯ ಬೆಲೆ ಎಷ್ಟಿದೆ ಅಷ್ಟು ಹಾಕ್ಕೊಂಡೆ, ಬಿ ಸಿ ಯ ಬೆಲೆ ಎಷ್ಟಿದೆ ಅಷ್ಟು ಹಾಕ್ಕೊಂಡೆ, ಸ್ಕ್ವೇರ್ ಮಾಡಿ ಅವಳು ಕೂಡಿಸಿದೆ ಕಳಿ ಅಂದ್ರೆ ಕಳಿತೀವಿ. ಇದು ಸಿಂಪಲ್ ಐಡಿಯಾ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಮುಂದೋದು ಅವ ಕೇಳಿದ್ದು ಎ ಸಿ ಯ ಬೆಲೆ, ನಮಗೆ ಸಿಕ್ಕಿದ್ದು ಎ ಸಿ ಸ್ಕ್ವೇರ್ ಬೆಲೆ. ಎಸ್, ಸಿಂಪಲ್. ಹಾಗಾದ್ರೆ ಎ ಸಿ ಬೆಲೆ ಎಷ್ಟಾಗ್ತದೆ ಹೇಳ್ರಿ? ಎಸ್, ಎ ಸಿ ಈಸ್ ಈಕ್ವಲ್ಸ್ ರೂಟ್ ಆಗಿಬಿಡ್ತದೆ. ನಾನು ಹೇಳಿದೆ ಯಾವುದೇ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದು ಅಂದರೆ ಅದನ್ನು ರಿಮೂವ್ ಮಾಡಿದರೆ ಮುಂದಿನ ಸಂಖ್ಯೆಗಳಿಗೆ ಸ್ಕ್ವೇರ್ ರೂಟ್ ಆಗ್ತದೆ, ಹೋಗಿ ಸ್ಕ್ವೇರ್ ರೂಟ್ ಆಗ್ತದೆ. ಹಾಗಾದ್ರೆ ಎ ಸಿ ಈಸ್ ಈಕ್ವಲ್ಸ್ ರೂಟ್ ಆಫ್ 25. ರೂಟ್ 25. ಹಾಗಾದ್ರೆ ರೂಟ್ 25 ಅಂದರೆ
25ರ ವರ್ಗಮೂಲ. 25ರ ವರ್ಗಮೂಲ ಎಷ್ಟಪ್ಪ? ಎಸ್ 5 ಅಂದ್ರೆ 5 ಸೆಂಟಿಮೀಟರ್. ಹಾಗಾದ್ರೆ ನೋಡ್ರಿ, AC ಯ ಬೆಲೆ 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್. ಅವನು ಏನು ಮಾಡಿದ್ದಾರೆ, ಚಿತ್ರ ಅವರೇ ಕೊಟ್ಟಾರೆ. ಫಸ್ಟ್ ಚಿತ್ರ ಅವರೇ ಕೊಟ್ಬಿಟ್ಟಿದ್ದಾರೆ. ABC ಒಂದು ಲಂಬಕೋನ ತ್ರಿಭುಜ ಕೊಟ್ಟಿದ್ದಾರೆ, AB ಯ ಬೆಲೆ ಅವರೇ ಕೊಟ್ಟಿದ್ದಾರೆ, BC ಯ ಬೆಲೆನ ಅವರೇ ಕೊಟ್ಟಾರೆ. ನಾವು AC ಬೆಲೆಯನ್ನು ಕಂಡುಹಿಡಬೇಕು ಅಷ್ಟೇ, ಸಿಂಪಲ್ ನಮ್ಮ ಕೆಲಸ. ಹಾಗೆ ಮಾಡಾಗ ಏನಾಗ್ತದೆ, ಬೆಲೆಗಳನ್ನು ಬರ್ಕೊಂಡ್ರೆ ಕೊಟ್ಟಿದ್ದು ಪೈಥಾಗೋರಸ್ ಪ್ರಮೇಯದ ಸೂತ್ರ ಬರ್ಕೊಂಡೆ, ಬೆಲೆಗಳನ್ನು ಆದೇಶ ಮಾಡಿದೆ, ವರ್ಗ ಮಾಡಿದೆವಿ, ಕೂಡಿಸಿದೀವಿ, ವರ್ಗಮೂಲ ಕಂಡುಹಿಡಿದೆವು, 5 ಬಂದ್ಬಿಡ್ತು. ಒಂದು ವಿಚಾರ ನೋಡಿ, ನಾನು ಪೈಥಾಗೋರಸ್ ಪ್ರಮೇಯ ಹೇಳುವಾಗ, ಲಂಬಕೋನ ತ್ರಿಭುಜ ಹೇಳುವಾಗ ನಿಮಗೆ ಹೇಳೀನಿ. ಏನು ಹೇಳೀನಿ ಅಂದ್ರೆ, ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು ಅತ್ಯಂತ ದೊಡ್ಡ ಭಾವವಾಗಿರ್ತದೆ. ಇದು ಎಲ್ಲರಿಗೂ ನೆನಪಿಡಿ, ವಿಕರ್ಣ ದೊಡ್ಡ ಭಾವ, ಉಳಿದ ಭಾವಗಳು ವೇರಿಯೇಷನ್ ಇರ್ತವೆ. ಹಾಗಾದ್ರೆ ದೊಡ್ಡ ಭಾವದ ದೊಡ್ಡ ಸಂಖ್ಯೆ ಆಗಿರ್ಬೇಕಲ್ಲ. ಎಸ್, ದೊಡ್ಡ ಸಂಖ್ಯೆ 5. 4, 3, 5ಕ್ಕಿಂತ ದೊಡ್ಡ ಸಂಖ್ಯೆ 4 ಮತ್ತು 3ಕ್ಕಿಂತ ದೊಡ್ಡ ಸಂಖ್ಯೆ 5 ಆಗಿದೆ. ನೀವು ಏನೇ ಬಿಡಿಸಿದರೂ ಕೂಡ, ಯಾವುದೇ ಲೆಕ್ಕಗಳನ್ನು ಕೊಟ್ಟರೂ ಕೂಡ, ಹಿಂಗೆ 5 ಬಂದರೂ ಕೂಡ 5 ಬರಲಿ, ಅಥವಾ ಇವೆರಡು ಸಂಖ್ಯೆಗಳಿಂದ ಈ ಸಂಖ್ಯೆ ದೊಡ್ಡದು ಅಂದಾಗ ಮಾತ್ರ ನಿಮ್ಮ ಲೆಕ್ಕ ಸರಿ ಇರ್ತದೆ. ಇಲ್ಲಂದ್ರೆ ಸರಿ ಇರೋದಿಲ್ಲ. ಅತಿ ನೆನಪಿಂದ ನೀವು ಬಿಡಿಸ್ಬೇಕು, ಭಾಳ ಹುಷಾರಿಂದ ಬಿಡಿಸ್ಬೇಕಿದೆ ಲೆಕ್ಕ. ಹಾಗಿದ್ದಾಗ ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾದದು ಏನಪ್ಪ ಅಂದರೆ, 3, 4, 5 ಇವು ಸ್ವಾಭಾವಿಕ ಸಂಖ್ಯೆಗಳು, ನಿಮ್ಗೆ ಗೊತ್ತಿದೆ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನೋಡಿದ ತಕ್ಷಣ ಏನು ಕೊಡ್ತಾನೆ, 3, 4, ಇವು ಸ್ವಾಭಾವಿಕ ಸಂಖ್ಯೆ. ಇಂಥ ಸ್ವಾಭಾವಿಕ ಸಂಖ್ಯೆಗಳು ಲಂಬಕೋನ ತ್ರಿಭುಜವನ್ನು ಮಾಡುತ್ತಿದ್ದರೆ, ಅಂದರೆ ಇಂಥ ಸ್ವಾಭಾವಿಕ ಸಂಖ್ಯೆಗಳಿಂದ ಲಂಬಕೋನ ತ್ರಿಭುಜ ಏರ್ಪಡ್ತಿರ್ಬೇಕು. ಇಂಥ ಸಂಖ್ಯೆಗಳು ಲಂಬಕೋನ ತ್ರಿಭುಜನ ರೆಡಿ ಮಾಡ್ತಿದ್ರೆ, ಲಂಬಕೋನ ತ್ರಿಭುಜವನ್ನು ಅನ್ವಯಿಸ್ತಿದ್ರೆ ಮತ್ತು ಅದನ್ನು ಮಾರ್ಪಡಿಸ್ತಿದ್ರೆ, ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ, ಅದಕ್ಕೆ ಏನಂತ ಕರಿತೀವಿ ಅಂದರೆ ಪೈಥಾಗೋರಸ್ ತ್ರಿವಳಿಗಳು ಅಂತ ಕರಿತೀವಿ. ನೀವು ನೆನ್ಪಿಟ್ಕೋಬೇಕು, ನ್ಯೂ ಟೈಪ್ಸ್ ಕ್ವಶನ್ ಬರ್ತದೆ. ಪೈಥಾಗೋರಸ್ ತ್ರಿವಳಿಗಳು, ಪೈಥಾಗೋರಸ್ ತ್ರಿವಳಿಗಳು. ತ್ರಿವಳಿಗಳಂದ್ರೆ ಏನಪ್ಪ ಅಂದ್ರೆ 3 ಸಂಖ್ಯೆಗಳಿಗೆ ನಾವು ತ್ರಿವಳಿಗಳನ್ನು ಕರಿತೀವಿ. 3 ಸಂಖ್ಯೆ, ಯಾವುದೇ ಸ್ವಾಭಾವಿಕ 3 ಸಂಖ್ಯೆಗಳಿದ್ರೆ ನಾವು ತ್ರಿವಳಿಗಳು. ಹಾಗಾದ್ರೆ ಅವು ತ್ರಿವಳಿಗಳಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಅವು ಲಂಬಕೋನ ತ್ರಿಭುಜವನ್ನು ಏರ್ಪಡಿಸ್ತಿರ್ಬೇಕು. ಅಂದ್ರೆ ಏನು, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರಬೇಕು. ಹೆಂಗಂದ್ರೆ ಈ 2 ಭಾವಗಳನ್ನು ವರ್ಗ ಮಾಡಿ ಕೂಡಿಸಿದ್ರೆ 3ನೇ ಭಾಗಕ್ಕೆ ಸಮ ಇರಬೇಕು. ಅದಕ್ಕೆ ನಾವು ಏನಂತೀವಿ, ಪೈಥಾಗೋರಸ್ ತ್ರಿವಳಿಗಳು, ಇದು ಲಂಬಕೋನ ತ್ರಿಭುಜ ಏರ್ಪಡುತ್ತದೆ ಅಂತ ಕರಿತೀವಿ. ಈಗ ನೋಡೋಣ, ವಿಚಾರ ಮಾಡ್ತೀವಿ. ದೊಡ್ಡ ಸಂಖ್ಯೆ ಯಾವುದಪ್ಪ? ಎಸ್, ದೊಡ್ಡ ಸಂಖ್ಯೆನ 5. ಇದು ಅಳಗಿಸ್ಬೋದಲ್ಲ. ದೊಡ್ಡ ಸಂಖ್ಯೆ ಯಾವುದು? 5. 5 ಏನಾದರೂ ವಿಕರ್ಣ ಆಗಿತ್ತು. ಹಾಗಾದ್ರೆ 5ಅನ್ನು ವರ್ಗ ಮಾಡಿಬಿಟ್ಟು ನೋಡಿ, 5ಅನ್ನು ವರ್ಗ ಮಾಡ್ತೇನೆ, ಉಳಿದು 2 ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿಸ್ತೇನೆ. ಈಗ 3ರ ವರ್ಗ ಮಾಡಿದೆ, 4ರ ವರ್ಗ ಮಾಡಿದೆ. ನೋಡಿ, ವಿಚಾರ ಮಾಡಿ. 5ಅನ್ನು ವರ್ಗ ಮಾಡಿದರೆ 25 ಬರ್ತದೆ, 3ಅನ್ನು ವರ್ಗ ಮಾಡಿದರೆ 9 ಬರ್ತದೆ, 4ಅನ್ನು ಮಾಡಿದರೆ 16 ಬರ್ತದೆ. ಸಿಂಪಲ್, ವೆರಿ ಸಿಂಪಲ್. ಹಾಗಾದ್ರೆ ಇದು 25 ಈಸ್ ಈಕ್ವಲ್ಸ್ 9 + 14 + 25. ನೋಡ್ರಿ, 2 ಈಕ್ವಲ್ ಅವೆಲ್ಲ, 2 ಈಕ್ವಲ್ ಅದ. ಹಾಗಾಗಿ ಇದು ಲಂಬಕೋನ ತ್ರಿಭುಜ ಇರ್ತದೆ. ಹೆಂಗೆ ಲಂಬಕೋನ ತ್ರಿಭುಜ ಇರ್ತದೆ ಅಂದರೆ, 3 ಸಂಖ್ಯೆಗಳಲ್ಲಿ, ಕೊಟ್ಟಿರುವ 3 ಸಂಖ್ಯೆಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರ್ತದೆ ಅದನ್ನು ಫಸ್ಟ್ ವರ್ಗ ಮಾಡ್ಕೊರಿ. ನಂತರ ಉಳಿದ 2 ಸಂಖ್ಯೆಗಳನ್ನು ವರ್ಗ ಮಾಡ್ಕೊಂಡು ಕೂಡಿಸ್ರಿ. ಕೂಡಿಸಿದಾಗ 2 ಸಮ ಇರ್ತವೆ ಚೆಕ್ ಮಾಡಿರಿ. ಚೆಕ್ ಮಾಡಿದ ಸಮ ಇದ್ದು ಅಂದ್ರೆ ಅದು ಪೈಥಾಗೋರಸ್ ತ್ರಿವಳಿ ಆಗ್ತಿರ್ತದೆ ಮತ್ತು ಲಂಬಕೋನ ತ್ರಿಭುಜವನ್ನು ಏರ್ಪಡಿಸಿರುತ್ತದೆ. ಇಲ್ಲಂದ್ರೆ ಲಂಬಕೋನ ತ್ರಿಭುಜ ಏರ್ಪಡಿಸುವುದಿಲ್ಲ. ಬೇಕಾದಷ್ಟು ಹೇಳಿ, ಇದು ಒಂದು ಪದ್ಧತಿ. ಹಾಗಾದ್ರೆ ಫಸ್ಟವಾಗಿ ನಮಗೆ ಇದು ಬೆಲೆಯನ್ನು ಕಂಡುಹಿಡಿಯಬೇಕು. ಓಕೆ ವಿದ್ಯಾರ್ಥಿಗಳೇ, AC ಬೆಲೆಗಳನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದು ನಮಗೆ ಏನಾಯ್ತು, ಅರ್ಥ ಆಯ್ತಲ್ಲ, ಸರಿಯಲ್ಲ? ಓಕೆ, ಹಾಗಾದ್ರೆ ಇನ್ನುಳಿದ ಲೆಕ್ಕಗಳನ್ನು ನಾವು ಈಸಿಯಾಗಿ ಬಿಡಿಸ್ಬೋದಲ್ಲ. ಒಂದು ವೇಳೆ ಹಿಂಗೆ ಕೊಟ್ರಪ್ಪ, ಒಂದು ನಾ ಸಿಸ್ಟಮ್ ಹೇಳ್ತೀನಿ, ಅಳಗಿಸಿ ನೋಡಿದ್ರೆ ಈ ರೀತಿ ಕೊಟ್ಟರೆ, ಹಾಗಾದ್ರೆ ಇಲ್ಲೊಂದು ತ್ರಿಭುಜ ಇದೆ. ಯಾವುದಪ್ಪ? ಇಲ್ಲೊಂದು ತ್ರಿಭುಜ ಇದೆ.
ಜಸ್ಟ್ ಸಿಂಪಲ್. ಎ ಒ ಬಿ ತ್ರಿಭುಜ ಇದೆ, ಇದು ಕೂಡ ಒಂದು ಲಂಬಕೋನ ತ್ರಿಭುಜ. ಎ ಒ ಬಿ ಲಂಬಕೋನ ತ್ರಿಭುಜ. ಇದರಲ್ಲಿ ಎ ಸಿ 5 ಕೊಟ್ಟ, 5 ಸೆಂಟಿಮೀಟರ್ ಕೊಟ್ಟಿಲ್ಲ. ಒ ಬಿ 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಎ ಒ ಅಳತೆ ಏನು ಅಂತ ಕ್ವಶನ್ ಮಾಡ್ತಾರೆ. ಈ ರೀತಿಯೂ ಕೇಳ್ಬೋದು. ಈ 3 ಭಾವಗಳಲ್ಲಿ ಯಾವ ಭಾವ ಆದರೂ ಅವ್ರು ಕೇಳ್ಬೋದು, ಅವರಿಷ್ಟ. ನಾವು ಈಸಿಯಾಗಿ ಬಿಡಿಸ್ಬೋದು. ಓಕೆ, ಹಾಗಾದ್ರೆ ನೋಡ್ರಿ, ಸೂತ್ರ ಬರೀರಿ. ಏನು? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ವಿಕರ್ಣದ ಮೇಲಿನ ವರ್ಗವು ಎ ಒ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್. ಪೈಥಾಗೋರಸ್ ಪ್ರಮೇಯದ ವ್ಯಾಖ್ಯೆ ಕರೆಕ್ಟ್. ಬೆಲೆಗಳನ್ನು ಆದೇಶ ಮಾಡ್ಲಿಕ್ಕೆ ಚಲೋ ಮಾಡ್ರಿ. ನೋಡ್ರಿ, ಎ ಬಿ ಸ್ಕ್ವೇರ್ ಎಷ್ಟಿದೆ? 5ರ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಒ ಎಷ್ಟಿದೆ ನೋಡ್ರಿ, ಅದನ್ನೇ ನಾವು ಕಂಡುಹಿಡಬೇಕು. ಹಾಗಾದ್ರೆ ಎ ಒ ಸ್ಕ್ವೇರ್ ಅಥವಾ ಒ ಎ ಸ್ಕ್ವೇರ್ ಪ್ಲಸ್ ಒ ಬಿ ಏನಂದ್ರೆ ನೋಡ್ರಿ, ಎಸ್ ಒ ಬಿ 3 ಸ್ಕ್ವೇರ್. ಎಸ್ ಓಕೆ. ಹಾಗಾದ್ರೆ 5ನ ವರ್ಗ ಮಾಡ್ರಿ, 25 ಇಸ್ ಈಕ್ವಲ್ಸ್ ಎ ಒ ಸ್ಕ್ವೇರ್ ಪ್ಲಸ್ 3ನ ವರ್ಗ ಮಾಡ್ರಿ 9. ಹಾಗಾದ್ರೆ ನೋಡ್ರಿ, ಎ ಒವನ್ನು ಕಂಡು ಹಿಡಬೇಕು. ಎ ಒವನ್ನು ಕಂಡು ಹಿಡಬೇಕಾದ್ರೆ ಏನು ಮಾಡಬೇಕು? ಸ್ಥಿರ ಸಂಖ್ಯೆಗಳನ್ನು ಒಂದು ಗುಂಪುಗಳನ್ನು ಮಾಡ್ಕೋಬೇಕು. ಹೆಂಗೆ ಗುಂಪುಗಳನ್ನು? ರೈಟ್ ಸೈಡ್ 9 ಇದೆ, ಲೆಫ್ಟ್ ತೋರಿ ಏನಾಗ್ತದ? 25 - 9 ಈಕ್ವಲ್ಸ್ ಎ ಒ ಸ್ಕ್ವೇರ್. ಕರೆಕ್ಟ್. ಹಾಗಾದ್ರೆ ಏನಾಗುತ್ತೆ? 25 9 ಕಳೆದ್ರೆ ಎಸ್ 16 ಎ ಒ ಸ್ಕ್ವೇರ್. ನೋಡ್ರಿ, ಹೌದಲ್ಲ? 25 9 ಕಳೆದ್ರೆ 16 16 ಎಷ್ಟು? ಎಸ್ 16. ಈಗ ಎದರ ಬೆಲೆ ಬಂತೀಗ? ಎ ಒ ಸ್ಕ್ವೇರ್ ಬೆಲೆ ಬಂತು. ನಮಗೇನು ಕೇಳಿದಾರ? ಎ ಒ ಬೆಲೆ ಕೇಳಿದಾರ. ಎಸ್ ಎ ಒ ರೈಟ್ ಸೈಡ್ ಎ ಒ ಈಸ್ ಈಕ್ವಲ್ಸ್ √16. ನೋಡ್ರಿ, ಈಸಿಯಾಗಿ ನೋಡಿ. ಹಾಗಾದ್ರೆ ಎ ಒ ಬೆಲೆ ಎಷ್ಟಪ್ಪ? ವರ್ಗಮೂಲ ತೆಗೆದ್ರೆ 4 ಸೆಂಟಿಮೀಟರ್. ಯಾಕ? 4 4 16. ಹಾಗಾದ್ರೆ ಎ ಒದ ಬೆಲೆ ಎಷ್ಟು ಬಂತಪ್ಪ ಅಂದರೆ 4 ಸೆಂಟಿಮೀಟರ್. ಹಾಗಾದರೆ ಮತ್ತೆ 4 3 5 ಕೂಡ ಪೈಥಾಗೋರಸ್ ತ್ರಿವಳಿಗಳಾಗ್ತವೆ. ನೆನ್ಪಿಡ್ರಿ ವಿದ್ಯಾರ್ಥಿಗಳಿಗೆ. ಅರೆ ರೈಟ್. ಹಾಗೆ ಇಂಥ ಕೊಟ್ಟು ನಾವು ಸಾಕಷ್ಟು ಬಿಡಿಸ್ಬೋದಲ್ಲ? ವೆರಿ ನೈಸ್. ಹಾಗಾದರೆ ನಾವು ಇದನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟೆ, ಇವುಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ನಾವೇನು ಮಾಡುವಪ್ಪ ಅಂದರೆ ಏನು ಮಾಡೋಣ? ಅಭ್ಯಾಸ 2.5 ಅನ್ನು ಬಿಡಿಸುವ. ಯಾಸ್ ಓಕೆ. ಹಾಗಾದರೆ ಯಾಸ್ ಸ್ಟ್ರೈಕ್ ಔಟ್ ಮಾಡ್ತಿದ್ದೇನೆ, ಮಾಡಲೇ? ಓಕೆ ಗುಡ್. ಈಗ ನಾವು ಅಭ್ಯಾಸವನ್ನು ಬಿಡಿಸೋಣ. ಅಭ್ಯಾಸ 2.5 ಅನ್ನು ಬಿಡಿಸೋಣ. ಅಭ್ಯಾಸ 2.5 ಅದನ್ನು ನೋಡ್ತೀರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿಯಾಗಿ ಏನು ಮಾಡೋಣ ಅಂದ್ರೆ ಬಿಡಿಸುವ. ಫಸ್ಟ್ ಪೈಥಾಗೋರಸ್ ಪ್ರಮೇಯ ನಿಮಗೆ ಏನಾಗ್ತಿರ್ಬೇಕಂದ್ರೆ ಅರ್ಥ ಆಗ್ಬೋದು. ಓಕೆ. ಹಾಗಾದರೆ ಇಲ್ಲೊಂದು ಲೆಕ್ಕದ ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಏನು ಮಾಡಲಾಗಿದೆ? ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಈಗ ಒಂದೈತಿ ಲೆಕ್ಕ. ಒಂದೇ ತ್ರಿಭುಜದ ಬಾಹುಗಳ ಅಳತೆಗಳನ್ನು ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕೊಡಲಾಗಿದೆ. ತ್ರಿಭುಜದ ಅಳತೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಯಾವುವು ಲಂಬಕೋನ ತ್ರಿಭುಜ ಏರ್ಪಡಿಸುತ್ತದೆ. ಈಗ ಕೊಟ್ಟಿದ್ದಾರೆ, ಒಂದೇದು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಇದೆ,
24 ಸೆಂಟಿಮೀಟರ್ ಇದೆ, 25 ಸೆಂಟಿಮೀಟರ್ ನೋಡ್ರಿ. ಇದು ಒಂದನೇ ಲೆಕ್ಕ. ಎರಡಿದೆ 3 ಸೆಂಟಿಮೀಟರ್, 8 ಸೆಂಟಿಮೀಟರ್, 6 ಸೆಂಟಿಮೀಟರ್. ಆರ್ ಯು ರೈಟ್? ನೆಕ್ಸ್ಟ್ ಮೂರನೇದಿದೆ 50 ಸೆಂಟಿಮೀಟರ್, 80 ಸೆಂಟಿಮೀಟರ್, 100 ಸೆಂಟಿಮೀಟರ್. ಸರಿಯಾಗಿ ಬರ್ಕೋರಿ, ಕ್ಲೀನ್ ಆಗಿರಲಿ. ಎಸ್. 4 ಇದೆ, 4 130 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಹೀಗೆ 4 ಲೆಕ್ಕಗಳನ್ನು ಕೊಡಲಾಗಿದೆ. ಈ 4 ಲೆಕ್ಕಗಳಲ್ಲಿ ಯಾವುವು ಪೈಥಾಗೋರಸ್ ಪ್ರಮೇಯ ಅಥವಾ ಲಂಬಕೋನ ತ್ರಿಭುಜದ ಅಳತೆಯನ್ನು ಏರ್ಪಡಿಸುತ್ತವೆ? ತ್ರಿಭುಜದ ಬಾಹುಗಳ ಅಳತೆಯನ್ನು ಕೊಡಲಾಗಿದೆ. ಎಸ್ ನೋಡ್ರಿ, ಅವುಗಳಲ್ಲಿ ಯಾವ ಲಂಬಕೋನ ತ್ರಿಭುಜ ಏರ್ಪಡಿಸುತ್ತವೆ? ಈಗ ಜಸ್ಟ್ ನಾ ಹೇಳಿನಿ ಪ್ರಿವಿಯಸ್ ಪ್ರಾಬ್ಲಮ್, ಲಂಬಕೋನ ತ್ರಿಭುಜವನ್ನು ಏರ್ಪಡಿಸುತ್ತದೆ. ಇದರ ಅರ್ಥ ಏನು ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಈ ವಿಕರ್ಣ ಯಾವಾಗಲೂ ದೊಡ್ಡದಿರ್ತದೆ. ಆ ವಿಕರ್ಣದ ಸಂಖ್ಯೆಯನ್ನು ವರ್ಗ ಮಾಡಿದ್ರೆ, ವರ್ಗ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ? ನಂತರ ಉಳಿದ 2 ಸಂಖ್ಯೆಗಳನ್ನು ವರ್ಗ ಮಾಡಿ ಕೂಡಿಸಿದ್ರೆ ಎಷ್ಟು ಆನ್ಸರ್ ಬರ್ತದೆ? ಪರಸ್ಪರ ಅವಕ್ಕೆ ಸಮ ಇತ್ತಂದರೆ ಅದು ಲಂಬಕೋನ ತ್ರಿಭುಜ ಏರ್ಪಡಿಸ್ತದೆ. ಇಲ್ಲಂದ್ರೆ ಲಂಬಕೋನ ತ್ರಿಭುಜ ಏರ್ಪಡಿಸುವುದಿಲ್ಲ ಅಂತ ಬರಿಬೇಕು. ಆರ್ ಯು ರೈಟ್? ಹಾಗಾದ್ರೆ ಈಗ ನಾವೇನು ಮಾಡೋಣ? ಒಂದನೇ ಲೆಕ್ಕ. ಒಂದನೇ ಲೆಕ್ಕನ ಬಿಡಿಸೋಣಲ್ಲ? ಓಕೆ, ಬಿಡಿಸೋಣ. ಪರಿಹಾರ 1 ಯಾವುದಿದೆ? ಒಂದನೇ ಲೆಕ್ಕ 7 ಸೆಂಟಿಮೀಟರ್, 24 ಸೆಂಟಿಮೀಟರ್, 25 ಸೆಂಟಿಮೀಟರ್. ಹಾಗಾದರೆ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆನೇ ವಿಕರ್ಣ ಆಗಿರ್ತದೆ. ದೊಡ್ಡ ಸಂಖ್ಯೆ ಯಾವುದ್ರಿ? 25. ಹಾಗಾದ್ರೆ 25 ವರ್ಗ ಮಾಡಿ. ನೀವು ಸಪರೇಟು ಬಿಡಿಸ್ಬೋದು, ಸಪರೇಟಾಗಿ ಬಿಡಿಸ್ಬೋದು ಮತ್ತು ಡೈರೆಕ್ಟು ಬಿಡಿಸ್ಬೋದು. ನಾನು ಡೈರೆಕ್ಟ್ ಹೇಳ್ತೀನಿ ನೋಡಿ. 25 ವರ್ಗ ಮಾಡಬೇಕು ದೊಡ್ಡ ಸಂಖ್ಯೆ, ಉಳಿದ 2 ಸಂಖ್ಯೆಗಳು ವರ್ಗ ಮಾಡಿ ಕೂಡಿಸ್ಬೇಕು. ಈಗ 2 ಸಂಖ್ಯೆ 7ರ ವರ್ಗ ಪ್ಲಸ್ 24ರ ವರ್ಗ. ಕರೆಕ್ಟಾ? ಹಾಗಾದ್ರೆ 25 ವರ್ಗ ಯಾರು ಹೇಳ್ತೀರ? 600. 600 ಹೆಂಗೆ ಆಗ್ತಿರ್ತಮ್ಮ? ವರ್ಗ ಮಾಡಲ್ಲ ಕ್ಲೀನಾಗಿ. ನೀನು ಹೇಳಮ್ಮ. 625. 625 ನೀ ಹೇಳ. ಗೊತ್ತಿಲ್ಲ? ಗುಣಾಕಾರ ಮಾಡಕ್ಕೆ ಬಂದ್ರೆ ಸಾಕು. ಎಂಥ ಗುಣಾಕಾರ? 2 ಅಂಕಿ ಗುಣಾಕಾರ. ನೋಡಿ ಹೆಂಗೆ ಮಾಡ್ತೀನಿ ನಾನು. 25 ವರ್ಗ ಮಾಡಿ. ಇಲ್ಲೊಂದು ಕಚ್ಚ ಅಂತ 25 × 25 ಗುಣಾಕಾರ ಚಿಹ್ನೆ 2. ನೋಡಿ ಹೆಂಗೆ ಮಾಡೋದು? 5 × 25 ಕೈಲೇ 5 × 10 1 2 12 ಪ್ಲಸ್ ಹಾಕಿ ಮತ್ತೆ 2 × 10 ಕೈಲ 1 2 × 4 1 5 ಕೂಡಿಸ್ಬಿಡ್ರಿ 625. ಕರೆಕ್ಟ್ ಹೇಳಿ ನೋಡಿ. ಗುಡ್. ಹಾಗಾದರೆ 625 ಈಸ್ ಈಕ್ವಲ್ಸ್ ಸಮ ಅಂತ ಚೆಕ್ ಮಾಡಬೇಕು. ಇಲ್ಲಾಂದ್ರೆ ಸಮ ಇಲ್ಲ ಅಂತ ಬರೆಯೋಣ. ಸರಿನಾ? ಹಾಗಾದರೆ ನೋಡ್ರಿ ಹೇಳ್ತೇನೆ. ಈಗ 24 ವರ್ಗ, ಇದು 7 ವರ್ಗ ಹೇಳ್ರಪ್ಪ. ಎಷ್ಟು 7 ವರ್ಗ? 49. ಸರಳ ಸಣ್ಣ ಸಂಖ್ಯೆ. ಹಾಗಾದ್ರೆ 7 ವರ್ಗ 7 × 49 ಪ್ಲಸ್ 24 ವರ್ಗ ಹೇಳಿ. ಹೇಳಪ್ಪ 24 ವರ್ಗ ಯಾರು ಹೇಳ್ತೀನಿ? ಇಲ್ಲ? ನೋಡೋಣ ಗುಣಾಕಾರ ಮಾಡಿ ನೋಡೋಣ. ಓಕೆ, ಗುಣಾಕಾರ 24 × 24 2 ಅಂಕಿ ಗುಣಾಕಾರ 4 4 14 ಹಲೋ ಸರಿಯಲ್ಲ? ದಿಟ್ಸ್ ಸಿಂಪಲ್. 4 4 14 ಓಕೆ. ಕೈಲ 1 4 2 8 1 9 ಪ್ಲಸ್ ಆಗಿದೆ. ಕರೆಕ್ಟಾ? ನಂತರ ನೋಡಿ 2 4 8 2 2
6 17 576 ಗುಣಾಕಾರ ಮಾಡೋದು ನೋಡ್ರಿ ಫಸ್ಟ್ ಗುಣಾಕಾರ ಚೆಂದ ಮಾಡೋದು ಏನೇ ಬಗ್ಗೆ ನೋಡಿ 4 4 16 4 4 16 ಕೈಲ 1 4 2 8 1 ಕೂಡಿಸಿ 9 ಪ್ಲಸ್ ಹಾಕಿ ನೆಕ್ಸ್ಟ್ 2 4 8 2 2 4 6 6 17 570 ಹಾಗಾದ್ರೆ 570 ಈಗ 49 ಮತ್ತು 576 ಕೂಡಿಸ್ರಿ ನೋಡ್ರಿ 576 49 ಕೂಡಿಸಿ 9 6 ಕೂಡಿಸಿದ್ರೆ 5 ಕೈಲ 1 7 4 11 12 6 ಹಾಗಾದರೆ 625ಕ್ಕೆ 625 ಸಮ ಆಯಿತು. ಕರೆಕ್ಟ್ ಆಯ್ತು ನೋಡ್ರಿ. ಹಾಗಾದ್ರೆ 7 ಸೆಂಟಿಮೀಟರ್ 24 ಸೆಂಟಿಮೀಟರ್ 25 ಸೆಂಟಿಮೀಟರ್ 24 ಸೆಂಟಿಮೀಟರ್ 25 ಸೆಂಟಿಮೀಟರ್ ಇವುಗಳು ಲಂಬಕೋನ ತ್ರಿಭುಜ ಏರ್ಪಡಿಸುತ್ತವೆ. ಎಸ್, ಇವು ಲಂಬಕೋನ ತ್ರಿಭುಜ ಏರ್ಪಡಿಸುತ್ತವೆ. ಲಂಬಕೋನ ತ್ರಿಭುಜವನ್ನು ಏರ್ಪಡಿಸುತ್ತವೆ. ನೋ ಡೌಟ್ ಅಟ್ ಆಲ್. ಕರೆಕ್ಟ್, ಸಿಂಪಲ್ ನೋಡ್ರಿ. ಫಸ್ಟ್ ದೊಡ್ಡ ಸಂಖ್ಯೆ ತೊಗೊಂಡ್ಬಿಡ್ರಿ, ಅದನ್ನು ವರ್ಗ ಮಾಡಿ. ನೆಕ್ಸ್ಟ್ ಏನು ಮಾಡಿರಿ, 2 ಸಣ್ಣ ಸಂಖ್ಯೆ ತಗೋರಿ. ಇಲ್ಲೈತಲ್ಲ 2 ಸಣ್ಣ ಸಂಖ್ಯೆ ತಗೋರಿ, ಅವು ಕೂಡಿ ವರ್ಗ ಮಾಡಿ ಕೂಡಿಸಿಬಿಡ್ರಿ. ಅಷ್ಟೇ ಆನ್ಸರ್ ಬರ್ತದಲ್ಲಿ ಚೆಕ್ ಮಾಡಿ, ಬಂದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿ ಸಿಂಪಲ್. ಎಸ್, ಓಕೆ. ಹಾಗಾದ್ರೆ ಎರಡನೇದು ಹೇಳಿ ಮಾಡೋಣ. ಎರಡನೇದ್ದು ಎಸ್, ಇದನ್ನು ಹಚ್ಚಿ ನೋಡಿ. ಎರಡನೇ ಮಾಡಿ, ಹೌದು ಆಗ್ತದ್ರೆ ಚೆಕ್ ಮಾಡೋಣ. ಕ್ಲಿಯರ್. ಎರಡನೇ ಎಸ್, ಸಿಂಪಲ್. ಸೆಕೆಂಡ್ ಯಾವ್ದು ನೋಡ್ರಪ್ಪ? ಎಸ್, 3 ಸೆಂಟಿಮೀಟರ್ 8 ಸೆಂಟಿಮೀಟರ್ 6 ಸೆಂಟಿಮೀಟರ್. ದೊಡ್ಡ ಸಂಖ್ಯೆ ಯಾವುದು? 8 ಸೆಂಟಿಮೀಟರ್. ಎಸ್, 8 ಸೆಂಟಿಮೀಟರ್. ಉಳಿದ ಸಣ್ಣ ಸಂಖ್ಯೆ 3 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್ ಒಳಗೆ ಚೆಕ್ ಮಾಡ್ರಿ. 8ನ ವರ್ಗ ಮಾಡಿದ್ರೆ 8 8 64 ಈಸ್ ಈಕ್ವಲ್ಸ್ 3ನ ವರ್ಗ ಮಾಡ್ರಿ 9, 6ನ ವರ್ಗ ಮಾಡ್ರಿ 36, 6 36. ಹಾಗಾದ್ರೆ 64 ಈಸ್ ಈಕ್ವಲ್ಸ್ 36 9 ಕೂಡಿಸ್ರಿ, ಎಷ್ಟಾಗ್ತದ? 45 ಆಗ್ತದೆ. ಹಾಗಾದ್ರೆ ಎರಡು ಸಮವನ್ನು ಚೆಕ್ ಮಾಡ್ರಿ. ಇಟ್ ಇಸ್ ನಾಟ್ ಈಕ್ವಲ್. ನೋಡ್ರಿ ಹೇಗಿದೆ, 64ಕ್ಕೆ 45ಕ್ಕೆ ಸಂಬಂಧ ಇಲ್ಲ, ಎರಡೂ ಸಮ ಇಲ್ಲ. ಆದ್ದರಿಂದ ಇವು ಲಂಬಕೋನ ತ್ರಿಭುಜವನ್ನು ಏರ್ಪಡಿಸುವುದಿಲ್ಲ. ಇವು ಲಂಬಕೋನ ತ್ರಿಭುಜವನ್ನು ಏರ್ಪಡಿಸುವುದಿಲ್ಲ ಅಂತ ಬರೀಬೇಕು. ಕರೆಕ್ಟಾ? ಎಸ್. ಹಾಗಾದ್ರೆ ಮುದ್ದು ವಿದ್ಯಾರ್ಥಿಗಳಿಗೆ ನಾನು 2 ಬಿಡಿಸಿದೆ, ಇನ್ನು 3ನೇದು 4ನೇದು ಮನೆಗೆ ಚೆಕ್ ಮಾಡಿಬಿಟ್ರಲ್ಲ, ಮಾಡ್ತಿರಲ್ಲ? ಎಸ್, ಹೋಮ್ವರ್ಕ್ ಚೆಕ್ ಮಾಡಿರಿ. ಬರಲಿಲ್ಲ ನಾನು ಕೇಳಿ, ವೆರಿ ಸಿಂಪಲ್. ಆರ್ ರೈಟ್? ಓಕೆ. ಎಸ್, ಮುಂದೆ ಹೋಗೋಣ. ಎಸ್, ಅಳಿಸ್ತೀನಿ ನೋಡಪ್ಪ. ಇನ್ನು ಕೆಲವೊಂದು ವ್ಯಾಖ್ಯ ರೂಪದ ಸಮಸ್ಯೆಗಳು, ಅನ್ವಯ ರೂಪದ ಸಮಸ್ಯೆಗಳು ಬರ್ತವೆ. ಅವುಗಳನ್ನು ನಾವೇನು ಮಾಡೋಣ? ಈಸಿಯಾಗಿ ಬಿಡಿಸೋಣ. ಈಸಿಯಾಗಿ ಬಿಡಿಸೋಣ. ಈಗ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ, ಗಮನ ಇರಲಿ. ಎಂಥ ಸಮಸ್ಯೆಗಳು ಬರ್ಬೋದು ಅಂದರೆ ವ್ಯಾಖ್ಯ ರೂಪದ ಸಮಸ್ಯೆಗಳು ಬರ್ತವೆ ಅಂತ ನಾನು ನಿಮ್ಗೆ ಹೇಳಿ. ವ್ಯಾಖ್ಯ ರೂಪದ ಸಮಸ್ಯೆಗಳು. ಎಸ್. ಈಗ ಅಭ್ಯಾಸ 2.5ರಲ್ಲಿ ಏನ 2.5 ಇನ್ನೊಂದು ಲೆಕ್ಕ
ಎಷ್ಟನೇ ಲೆಕ್ಕಪ್ಪ ಅಂದರೆ ಲೆಕ್ಕ 6ನೇ ಕ್ವಶನ್. 6ನೇ ಸೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ 2 ಮಾರ್ಕ್ಸ್ ಕ್ವಶನ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಏನಂತಂದ್ರೆ ತ್ರಿಭುಜ ಎ ಬಿ ಸಿ ಯು ಕೊಟ್ಟಿದ್ದಾನೆ. ತ್ರಿಭುಜ ಎ ಬಿ ಸಿ ಯು 2 ಎ ಬಿ ಸಿ ಯು ಬಾವು 2 ಎ ಇರುವ ಪ್ರತಿಯೊಂದು ಭಾವ ಏನಿರ್ತದಂತ 2 ಎ ಇರುವ ಸಮಭಾವು ತ್ರಿಭುಜವಾಗಿದೆ. ಸಮಭಾವು ತ್ರಿಭುಜವಾಗಿದೆ. ತ್ರಿಭುಜ ಎ ಬಿ ಸಿಯ ಭಾವು 2 ಎ ಹೊಂದಿರುವ ಒಂದು ಸಮಭಾವ ತ್ರಿಭುಜವಾಗಿದೆ. ಅದರ ಪ್ರತಿಯೊಂದು ಎತ್ತರವನ್ನು ಕಂಡುಹಿಡಿಯಿರಿ. ಅದರ ಪ್ರತಿಯೊಂದು ಎತ್ತರ ಕಂಡುಹಿಡಿಯಿರಿ. ಕಾಣಿಸುತ್ತಾ? ಎಸ್, ಕಂಡು ಹಿಡಿ. ಕ್ವಶನ್: ಪ್ರತಿಯೊಂದು ಭಾವ ಎತ್ತರ ಕಂಡುಹಿಡಿಯಿರಿ ಅರ್ಥ. ಹಾಗಾದ್ರೆ ತ್ರಿಭುಜದ ಎತ್ತರ ಎಷ್ಟು ಇರ್ತದೆ ಅಷ್ಟು ಕಂಡುಹಿಡಿದ್ರೆ ಸಾಕು ನಮ್ಗೆ. ಹೌದಲ್ರಿ? ಕಂಡುಹಿಡಿದು ಬಿಡೋಣ ಅಂತ. ಹೆಂಗೆ ನೋಡ್ರಿ ಪರಿಹಾರ ಅಥವಾ ಕನ್ನಡದ ಇಂಗ್ಲೀಷ್ನ ಸೊಲ್ಯೂಷನ್ ಅಂತ. ಸೊಲ್ಯೂಷನ್ ತ್ರಿಭುಜ ಎ ಬಿ ಸಿ ಅದು ನೋಡ್ರಿ. ಎ ಬಿ ಸಿ ಇದು ಒಂದು ತ್ರಿಭುಜ. ಇದು ಸಮಭಾವ ತ್ರಿಭುಜವಾಗಿದೆ. ಅವನು ಹೇಳಿದ ಪ್ರಕಾರ ನಾವು ತ್ರಿಭುಜವನ್ನು ಹಾಕಿದ್ದೀವಿ. ಸಮಭಾವ ತ್ರಿಭುಜವಾಗಿದೆ. ಹಾಗೆ ಸಮಭಾವ ತ್ರಿಭುಜದ ಅಳತೆ ಎಷ್ಟು ಕೊಟ್ಟಿದ್ದಾರೆ? ಪ್ರತಿಯೊಂದು ಭಾವು ನೋಡಿ 2 ಎ. ಹಾಗಾದ್ರೆ ಇದ್ರ ಎತ್ತರ ಕಂಡುಹಿಡಬೇಕಲ್ಲ. ಎತ್ತರ ನೋಡಿ, ನಾ ಎದಿಂದ ಬಿ ಸಿಗೆ ಒಂದು ಎತ್ತರವನ್ನು ಕಂಡುಹಿಡಿತೇನೆ. ಇದು ಯಾವಾಗಲೂ ಲಂಬ ಎತ್ತರವಾಗಿರ್ತದೆ. ಕರೆಕ್ಟ್ 2 ಸಮಭಾಗಗಳನ್ನಾಗಿ ವಿಂಗಡಿಸಿರ್ತದೆ ನೋಡೋದು. ಕರೆಕ್ಟ್ 2 ಸಮಭಾಗಗಳಾಗಿರ್ತದೆ ಲಂಬಕೋನ ಪಡೆದಾಗಿ. ರೈಟ್? ಹಾಗಾದ್ರೆ ಎ ಬಿ ಬೆಲೆ 2 ಎ ಆಯ್ತು ಬಿಡ್ರಿ, ಸರಿ ಆಯ್ತು. ಎ ಸಿ ಬೆಲೆ 2 ಎ ಆಯ್ತು, ಕರೆಕ್ಟಾ? ಬಿ ಸಿ ಬೆಲೆ 2 ಎ ಆಯ್ತು. ಹಾಗಾದ್ರೆ ಇಲ್ಲೊಂದು ನಾನು ಇದಕ್ಕೆ ಡಿ ಅಂತ ಹೆಸರು ಕೊಟ್ಬಿಡ್ತೀನಪ್ಪ. ಯಾವುದು? ಎ ಡಿ ಲಂಬ ಅಂತ ಕೊಟ್ಟು ಹೆಸರು ಕೊಟ್ಟು. ಹಾಗಾದ್ರೆ ಬಿ ಡಿ ಮತ್ತು ಡಿ ಸಿ ಅಂತ ಏನಾಗ್ಬೋದು ಹೇಳ್ರಿ? ಯಾರು ಹೇಳ್ತೀನಿ? ಎಸ್, ಎ ಆಗ್ತವ. ಯಾಕೆ ಎ ಆಗ್ತವಪ್ಪ ಅಂದರೆ ಅವೆರಡು ಅರ್ಧ ಆಗ್ಯಾವೆ. 2 ಎದ ಅರ್ಧ ಎಷ್ಟಪ್ಪ ಅಂದರೆ ಎ ಪ್ಲಸ್ ಎ 2 ಎ. ಎಸ್, 2a ಡಿವೈಡೆಡ್ ಬೈ 2 ಅಂದರೆ ಎಷ್ಟು? ಎ ಜಸ್ಟ್ ಇ. ಹಾಗಾದ್ರೆ ಅದರ ಅರ್ಧವನ್ನು ನಾವು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಒಂದು ವಿಚಾರ ಏನಂದರೆ, ಈಗ ನಾವು 2 ತ್ರಿಭುಜಗಳನ್ನು ನಮಗೆ ಸಿಕ್ಕು. ಯಾವ್ಯಾವ 2 ತ್ರಿಭುಜ? ತ್ರಿಭುಜ ಎ ಬಿ ಡಿ ಇರಲಿ, ಅಥವಾ ತ್ರಿಭುಜ ಎ ಡಿ ಬಿ ಇರಲಿ, ಅಥವಾ ತ್ರಿಭುಜ ಎ ಡಿ ಸಿ ಇರಲಿ. 2ರಲ್ಲಿನೂ ಎತ್ತರ ಒಂದೇ ಇದೆ, ಎ ಡಿ ಎತ್ತರ ಇದೆ. ಅದಕ್ಕೆ ನಾವು ಸಾಮಾನ್ಯ ಬಾವು ಅಂತ ಕರಿತೀವಿ, ಎ ಡಿ. ಹಾಗಾದ್ರೆ ನೀನು ಈ ತ್ರಿಭುಜದಲ್ಲಿ ಯಾವುದಾದ್ರೂ ತ್ರಿಭುಜ ತೋರಿ ಅದರ ಅಳತೆ ಸೇಮ್ ಬರ್ತದೆ, ನೋ ಡೌಟ್ ಇಟ್. ಅರೆ ರೈಟ್? ಹಾಗಾದ್ರೆ ನಾನು ತ್ರಿಭುಜ ಎ ಡಿ ಬಿ ಎಡಗಡೆ ನನಗೆ ಈಸಿ ಆಗ್ತದೆ ನೋಡಿ, ನೀವು ಬಲ್ಗಡೆ ಇರ್ತದೆ, ನೋ ಡೌಟ್. ಹಾಗಾದ್ರೆ ನೋಡ್ರಿ, ತ್ರಿಭುಜ ಎ ಡಿ ಬಿ ದಲ್ಲಿ ತ್ರಿಭುಜ ಎ ಡಿ ಬಿ ದಲ್ಲಿ ಇದು
ಡಿ ಏನದಪ್ಪ ಅಂದರೆ 90 ಡಿಗ್ರಿ ಇದೆ, 90 ಡಿಗ್ರಿ. ಹಾಗಾದ್ರೆ ಇದು ಪೈಥಾಗೋರಸ್ ತ್ರಿಭುಜ ಹೌದಲ್ವಾ? ಎಸ್ ಎಸ್ ಗುಡ್. ಲಂಬಕೋನ ತ್ರಿಭುಜಿಯಾಗಿದೆ, ಇದು ಪೈಥಾಗೋರಸ್ ತ್ರಿಭುಜವಾಗಿದೆ. ಹಾಗಾದ್ರೆ ಪೈಥಾಗೋರಸ್ ಸೂತ್ರ ಅಪ್ಲೈ ಮಾಡಬೇಕಲ್ಪ. ಹಾಗಾದ್ರೆ ಬಿ ಲಂಬ ಇದ್ದಾಗ ಅಭಿಮುಖ ಭಾವ ಯಾವುದು? ಎ ಬಿ ಆಗಿದೆ. ಹಾಗಾದ್ರೆ ಎ ಬಿ ಸ್ಕ್ವೇರ್ ಹೇಳ್ರಿ ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಬಿ ಸ್ಕ್ವೇರ್. ಸಿಂಪಲ್. ಸೂತ್ರವನ್ನು ಹಾಕ್ಬೇಕು. ಎಸ್, ಸೂತ್ರವನ್ನು ಹಾಕ್ಬೇಕು. ಕ್ಲೀನಾಗಿ ಸೂತ್ರವನ್ನು ಹಾಕಿ ಬಿಡಿಸ್ಬೇಕು. ಆರ್ ಯು ರೈಟ್? ಹಾಗಾದ್ರೆ ಸ್ಟಾರ್ಟ್ ಮಾಡಿ. ಯಾವುದು? ಎ ಬಿ ಯ ಬೆಲೆ ಎಷ್ಟಿದೆ ನೋಡ್ರಿ? 2a ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಡಿ ಯ ಬೆಲೆ ಎಷ್ಟು ನೋಡ್ರಿ? ಅದನ್ನೇ ಕಂಡುಹಿಡಬೇಕು. ಅದು ಎತ್ತರವಾಗಿದೆ. ಎಸ್, ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಬಿ ಸ್ಕ್ವೇರ್ ಎಷ್ಟಿದೆ ನೋಡ್ರಿ? ಎಸ್, ಡಿ ಬಿ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್. ಹೇಳ್ತದ? ನಾ ಸುಮ್ಮನೆ ಬಿಡಿಸೋದು, ನೀವು ಸುಮ್ಮನೆ ಕುಂದ್ರದು ಆಗಬಾರ್ದು. ಗಮನ ಇಟ್ಟು ನೋಡ್ರಿ. ಯಾವ್ದು ಅರ್ಥ ಆಗೋದಿಲ್ಲ ಕ್ಲೀನಾಗಿ ನಾನು ಕೇಳೋದು. ಸಿಂಪಲ್, ವೆರಿ ಸಿಂಪಲ್. ಯಾವ ಸ್ಟೆಪ್ ಅರ್ಥ ಆಗಿ ಕೇಳ. 2a ಹೋಲ್ ಸ್ಕ್ವೇರ್ ಹೆಂಗೆ ಬರ್ತದೆ? ಎ ಹೋಲ್ ಸ್ಕ್ವೇರ್ ಹೆಂಗೆ ಬರ್ತದೆ? ನನಗೆ ಅರ್ಥ ಕೇಳ್ಬೇಕು ನೀವು. ನಾನು ತಿಳಿಸಿ ನಿಮ್ಗೆ ಹೇಳ್ತೀನಿ. ಓಕೆ, ಎಸ್ ಬಿಡ್ಸೋಣ. ಹಾಗಾದ್ರೆ 2a ಹೋಲ್ ಸ್ಕ್ವೇರ್ ಅಂದ್ರೆ ಏನಂದ್ರೆ 2ರ ವರ್ಗ ಮಾಡಿದರೆ ಎಷ್ಟು? 4. ಎ ವರ್ಗ ಮಾಡಿದರೆ ಎಷ್ಟಪ್ಪ ಅಂದ್ರೆ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಎ ಡಿ ಸ್ಕ್ವೇರ್ ಅಂದ್ರೆ ಎ ಡಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸರಿ ಐತೇನ್ರಿ? ಸಿಂಪಲ್. ಹಾಗಾದ್ರೆ ಈಗ ನಾವು ಎ ಡಿ ಸ್ಕ್ವೇರ್ ಕಂಡುಹಿಡಿಯಬೇಕಾದ್ರೆ ಇದು 4a ಸ್ಕ್ವೇರ್ ಒಂದೇ ಗುಂಪನ್ನು ಮಾಡ್ಕೋಬಹುದು. ಹಾಗಾದ್ರೆ 4a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಸ್ಕ್ವೇರ್. ಸಿಂಪಲ್. ಆರ್ ಯು ರೈಟ್? ಹಾಗಾದ್ರೆ ಈ ಭಾಗವನ್ನು ಒಂಚೂರು ಅಳಗಿಸ್ತಾ ನೋಡಿ, ತ್ರಿಭುಜ ಅಳಗಿಸ್ತಾ ನೋಡ್ರಿ. ಎಸ್, ಓಕೆ. ಹಾಂ, ಈ ಕಡೆ ಬಿಡಿಸೋಣ ಅಂತ. 4a ಸ್ಕ್ವೇರ್ದಲ್ಲಿ 1a ಸ್ಕ್ವೇರ್ ಕಳೀರಿ, ಏನಾಗ್ತದೆ? 3a ಸ್ಕ್ವೇರ್ ಈಸ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್. ನೋಡ್ರಿ ವಿದ್ಯಾರ್ಥಿಗಳೇ, ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನು ಕನ್ಫ್ಯೂಸ್ ಅಂದರೆ, ನಾನು ಹೇಳಿದೆ ಲೆಫ್ಟ್ ಸೈಡ್ದಿಂದ ರೈಟ್ ಸೈಡ್ ಹೋದರೆ, ರೈಟ್ ಸೈಡ್ದಿಂದ ಲೆಫ್ಟ್ ಸೈಡ್ ಹೋದರೆ ಎಸ್ ಚಿಹ್ನೆಗಳ ಬದಲಾವಣೆ ಆಗ್ತವೆ. ಪ್ಲಸ್ ಇದ್ದು ಮೈನಸ್ ಆಗ್ತದೆ, ಮೈನಸ್ ಇದ್ದು ಪ್ಲಸ್ ಆಗ್ತದೆ ಅಂತ ಹೇಳಿ. ಅದು ಒಂದು ವಿಚಾರ. ಈ ಎರಡೂ ಪದಗಳಲ್ಲಿ ನೀವು ಇದನ್ನು ಲೆಫ್ಟ್ ಸೈಡ್ ತುಂಬ, ಇದನ್ನು ರೈಟ್ ಸೈಡ್ ತುಂಬ, ದೇರ್ ಇಸ್ ನೋ ಚೇಂಜಸ್. ಆ ಚೇಂಜಸ್ ಆಗ್ತವ. ಹೆಂಗಂದ್ರೆ ಇದು ಲೆಫ್ಟ್ ಸೈಡ್ ಬಂದು ಮೈನಸ್ ಆಗಿರ್ತದೆ, ಇದು ರೈಟ್ ಸೈಡ್ ಬಂದು ಮೈನಸ್ ಆಗಿರ್ತದೆ. ಎರಡು ಸೇಮ್ ಚಿಹ್ನೆ ಆಗಿರ್ತಾವಿಲ್ಲ, ಕ್ಯಾನ್ಸಲ್ ಆಗಿ ಸೇಮ್ ಉಳಿತಾವಲ್ಲ, ಏನೂ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಲೆಫ್ಟ್ ಸೈಡ್ ಬಿಡ್ತೀನಿ, ಇದನ್ನು ರೈಟ್ ಸೈಡ್ ಬಿಡ್ತೀನಿ. ಬರೀಬಹುದು ಈಗ, ನೋ ಚೇಂಜಸ್, ಏನೂ ಬದಲಾವಣೆ ಆಗೋದಿಲ್ಲ. ಸರಿಯಾಗಿ ನಾವು ಬರೀಬಹುದು. ಈ ರೀತಿಯಾಗಿ ನಾವು ಏನು ಮಾಡ್ಬೋದು? ಬಿಡಿಸಬಹುದು. ನೆನ್ಪಿಟ್ಕೋರಿ. ಹಾಗಾದ್ರೆ ಈಗ ಏನಾಯ್ತು ನೋಡ್ರಿ, ಏನಾಯ್ತು? ಈಗ ಎ ಡಿ ಸ್ಕ್ವೇರ್ ಸಿಕ್ತು. ಹಾಗಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದರೆ ವರ್ಗವನ್ನು ತೆಗಿತೀನಿ, ಎ ಡಿ ವರ್ಗವನ್ನು ತೆಗಿತೀನಿ. ತಕ್ಷಣ ಏನಾಗ್ತದೆ? ಎ ಡಿ ವರ್ಗವನ್ನು ತೆಗೆದ್ರೆ ರೂಟ್ ಎ ಡಿ ಆಗ್ತದೆ. ಕರೆಕ್ಟಾ? ಹಾಗಾದ್ರೆ ಎ ಡಿ ಈಸ್ ಈಕ್ವಲ್ಸ್ 3a ಸ್ಕ್ವೇರ್. ಹಾಗಾದ್ರೆ ಈ ಸ್ಟೆಪ್ ಬಳಸ್ತೀನಿ ನೋಡ್ರಿ, ಬರ್ಕೊಂಡಿಲ್ಲ? ಓಕೆ, ಎಸ್. ಹಾಗಾದ್ರೆ ಈಸಿಯಾಗಿ ನೋಡ್ರಿ ನೀವು. ಎ ಡಿ ಈಸ್ ಈಕ್ವಲ್ಸ್ 3 ಇದೆ. ಆ 3 ವರ್ಗಮೂಲ ಆಗುವುದಿಲ್ಲ. ಯಾಕೆ? ಬೆಸ ಸಂಖ್ಯೆ ಇದೆ. ಅದನ್ನು ಈ ರೀತಿ ರೂಟ್ 3 ಅನ್ನು
ಆದರೆ ಎ ಸ್ಕ್ವೇರ್ ಐತಲ್ಲ ಐತೆ ನೋಡ್ರಿ, ಎ ಸ್ಕ್ವೇರ್ ಐತಲ್ಲ, ಎ ಸ್ಕ್ವೇರ್ ವರ್ಗಮೂಲ ತೆಗಿಬೋದು. ಎ ಸ್ಕ್ವೇರ್ ವರ್ಗಮೂಲ ತೆಗೆದ್ರೆ ನೋಡ್ರಿ ಈಗ ಬರೀಬೋದು ಸಿಂಪಲ್. ಎಲ್ಲಿ ರೂಟ್ ಎ ಸ್ಕ್ವೇರ್ ಅಂದ್ರೆ ಹೆಂಗೆ ಬರೀತಾರಪ್ಪ ಅಂದ್ರೆ ರೂಟ್ ಎ ಇಂಟು ಎ ಅಂತ ಬರೀತಾರೆ. ಅದೇ ರೀತಿ 2 ಸ್ಕ್ವೇರ್ ಅಂದ್ರೆ ಇದನ್ನು ಹಿಂಗೆ ಬರೀತಾರೆ, ರೂಟ್ 2 ಸ್ಕ್ವೇರ್ ಇರ್ತದೆ. ಒಂದು ವೇಳೆ ಈ ರೂಟ್ 2 ಸ್ಕ್ವೇರ್ ಇರ್ತದೆ, ಇದನ್ನು ಹಿಂಗೆ ಬರೀಬೋದು, ರೂಟ್ 2 ಇಂಟು 2 ಅಂತ ಬರೀಬೋದು. ಅಂದ್ರೆ 4 ಅಂದ್ರೆ. ಹಾಗಾದ್ರೆ ಎ ಸ್ಕ್ವೇರ್ದ ವರ್ಗಮೂಲ ಏನಪ್ಪ ಅಂದರೆ ಎ ಆಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿರಿ. ಎ ಡಿ ತ್ರಿಭುಜ ಎ ಡಿ ಬಿಯ ಎತ್ತರವಾಗಿದೆ. ಹಾಗಾದರೆ ಎತ್ತರ ಎಷ್ಟು ಸೆಂಟಿಮೀಟರ್? ಎಷ್ಟು ಸೆಂಟಿಮೀಟರ್ ಕೊಟ್ಟು ಸೆಂಟಿಮೀಟರ್ ಬರ್ರಿ, ಮೀಟ್ರ್ ಕೊಟ್ಟು ಮೀಟ್ರ್ ಕೊಡ್ರಿ. ಅವರು ಏನೂ ಕೊಟ್ಟಿಲ್ಲ ಅಂದರೆ ಅಷ್ಟೇ ಬಿಡಬೇಕು. ಎಷ್ಟಾಗಿದೆ ಅಂದರೆ ರೂಟ್ 3a ಆಗಿದೆ. ಎದರದು ಎತ್ತರ ಎ ಬಿ ಸಿ ತ್ರಿಭುಜದ ಎತ್ತರ, ಎ ಬಿ ಸಿ ತ್ರಿಭುಜದ ಎತ್ತರ ಎ ಡಿ ಇಸ್ ಈಕ್ವಲ್ಸ್ ರೂಟ್ 3a ಆಗಿದೆ. ಎಸ್ ಬಿಡಿಸ್ಬೋದಲ್ಲ? ಓಕೆ. ಹಾಗಾದರೆ ವಿದ್ಯಾರ್ಥಿಗಳೇ ಎಷ್ಟು ನೀವು ಬಿಡಿಸ್ಲಿಕ್ಕೆ ಕಲ್ತ್ರೆ ಮುಂದಿನ ಎಕ್ಸಾಂಪಲ್ ಸರಳ ಆಗ್ತವೆ. ಈ ಎಕ್ಸಸೈಸ್ ಸ್ವಲ್ಪ ಇಂಪಾರ್ಟೆಂಟ್ ಅದು ಅನ್ನಿಸ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಹೆಚ್ಚಿನ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತೀನಿ ನಿಮಗೆ. ಓಕೆ. ಹಾಗಾದರೆ ಇನ್ನೂ ಕೆಲವೊಂದು ಸಮಸ್ಯೆಗಳದಾವೆ, ಎಕ್ಸಾಮ್ ಸಮಸ್ಯೆಗಳದಾವೆ ಮತ್ತು ಪ್ರಾಬ್ಲಮ್ಸ್ ಅದಾವೆ ಎಕ್ಸಸೈಸ್ನಲ್ಲಿ. ಆ ಸಮಸ್ಯೆಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬಿಡಿಸೋಣ. ಓಕೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸಾಂಪಲನ್ನು ಬಿಡಿಸ್ರಿ, ಎಕ್ಸಸೈಸ್ ನೋಡಿರಿ, ಯಾವುದು ಬರೋದಲ್ಲಿ ನೋಡಿರಿ, ಬರಲಾದ ನಾನು ಕೇಳ್ರಿ, ಈಸಿಯಾಗಿ ನಾವು ಬಿಡಿಸೋಣ. ಓಕೆ. ಹಾಗಾದ್ರೆ ಇವತ್ತಿನ ಕ್ಲಾಸನ್ನು ಮುಗಿಸ್ಲೇ ವಿದ್ಯಾರ್ಥಿಗಳೇ. ಎಸ್ ಗುಡ್, ವೆರಿ ಗುಡ್. ಎಸ್ ನಾಳೆ ಮತ್ತೆ ನಾವು ಸೇರೋಣ. ಎಸ್ ಮತ್ತೆ ಅಭ್ಯಾಸ ಮಾಡೋಣ. ಏನು ಮಾಡಿ ಗಣಿತದಲ್ಲಿ 100 ಮಾರ್ಕ್ಸ್ ತೆಗೆದುಕೊಂಡ್ರಿ ಈ ಸರಿ ಬಿಡಂಗಿಲ್ಲ. ಯಾಕೆ ಕೋವಿಡ್ ಬರಲಿ ಏನಾರು ಬರಲಿ ನಮ್ಗೆ ಗೊತ್ತಿಲ್ಲ. ಅಭ್ಯಾಸ ಮಾಡಿದಾರೆ ಏನ್ರಿ, ಯಾಕೆ ಕೋವಿಡ್ ಬಂದ್ರೇನು ಕಂಪಲ್ಸರಿ ನಾವೇನು ಮಾಡ್ತೀವಪ್ಪ ಅಂದರೆ ಮಾರ್ಕ್ಸ್ ಬರಲೇಬೇಕು. ಚೆನ್ನಾಗಿ ಯಾವ ಅಭ್ಯಾಸ ಮಾಡಿರ್ತಾನೆ, ಯಾಕೆ ಕೋವಿಡ್ ಇಲ್ಲ ಏನಿಲ್ಲ ನೋಡ್ರಪ್ಪ, ಕರೆಕ್ಟಾಗಿ ನಾವು ಮಾರ್ಕ್ಸ್ ಹೊಡಿತೀವಿ, ಕರೆಕ್ಟಾಗಿ ಅಭ್ಯಾಸ ಮಾಡ್ತೀವಿ. ರೈಟ್, ಮಾರ್ಕ್ಸ್ ತೊಗೊಳ್ಳೋಣಲ್ಲ? ಎಸ್ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್.